ನಮಸ್ತೆ, ನಾನು ಅಪರ್ಣಾ ಭಟ್. ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಷಯ ಏನಂತ ಅಂದರೆ 3ನೇ ಜನವರಿ 2025ನೇ ಇಸ್ವಿಯ ದಿನಾಂಕದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ 8 ಪ್ರಶ್ನೆಗಳ ಮುಖಾಂತರ ಉತ್ತರಗಳನ್ನು ನೀಡ್ತಾ ಡಿಸ್ಕಷನ್ ಮಾಡುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ ಪ್ರೈಮ್ ಸಕ್ಸಸ್ ಹೇಳುವಂಥ ಒಂದು ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕೋರ್ಸಸ್ಗಳು ಅದರಲ್ಲಿ ಲಭ್ಯ ಇದೆ. ಹಾಗೂ ಇನ್ನು ಬರೋ ದಿನಗಳಲ್ಲಿ ಹಲವಾರು ಕೋರ್ಸಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ವಿಲೇಜ್ ಅಕೌಂಟೆಂಟ್, PDO ಇದಕ್ಕೆ ಸಂಬಂಧಪಟ್ಟ ಕ್ಲಾಸ್ಗಳು ಕೂಡ ಇವೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಚೆಕ್ ಮಾಡಿ ನೋಡಿ. ನಮ್ಮ ಸ್ಯಾಂಪಲ್ ವೀಡಿಯೋಸ್ ಇದೆ ನಮ್ಮ ಇದೇ ಯೂಟ್ಯೂಬ್ ಚಾನಲಲ್ಲಿ. ಹಲವಾರು ರೀಸನಿಂಗ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಥವಾ ಕಂಪ್ಯೂಟರ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಸಾಮಾನ್ಯ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ವಿಷಯಗಳು ನಿಮಗೆ ಲಭ್ಯ ಇದೆ. ಅದನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೋಡೋಣ, ಪ್ರಥಮ ಪ್ರಶ್ನೆ ಏನಂತಂದರೆ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಸಕ್ಸಸ್ಫುಲಿ ಟೆಸ್ಟೆಡ್ ದ ಸೂಪರ್ಸೋನಿಕ್ ಮಿಸೈಲ್ UAV-122 ಫ್ರಮ್ ದ ಬೈರಕ್ತರ್ ಅಕಿನ್ಸಿ ಡ್ರೋನ್. ಸೊ ಒಂದು ಮಿಸೈಲ್ ಇದೆ, ಸೂಪರ್ಸೋನಿಕ್ ಮಿಸೈಲ್ UAV-122 ಅಂತ. ಅದನ್ನು ಒಂದು ಬೈರಕ್ತರ್ ಅಕಿನ್ಸಿ ಡ್ರೋನ್ ಅದರ ಮುಖಾಂತರ ಲಾಂಚ್ ಮಾಡಿದರು. ಯಾವ ದೇಶ ಅದು ಅಂತ ಹೇಳಿ ಕೇಳುವಂಥದ್ದು. ಸೊ ಬೈರಕ್ತರ್ ಅಕಿನ್ಸಿ ಡ್ರೋನ್ ಹೇಳುವಂಥದ್ದು ಅದು ಆಲ್ರೆಡಿ ಅದರ ಮ್ಯಾನುಫ್ಯಾಕ್ಚರರು ಬೈಕರ್ ಅಂತ ಹೇಳುವಂಥದ್ದು. ಓಕೆ, ಸೊ ಅದರ ಮುಖಾಂತರ ಲಾಂಚ್ ಮಾಡಿದರು. ಟರ್ಕಿ ದೇಶ ಅದನ್ನು ಲಾಂಚ್ ಮಾಡಿತು. ಸೊ ಬಹಳ ಒಂದು ಅನ್ಮ್ಯಾನ್ಡ್, ಅಂದರೆ ಮನುಷ್ಯರೇ ಬೇಕಾಗಿಲ್ಲ ಅದಕ್ಕೆ ಈ ರೀತಿ ಆಪ್ರೇಷನ್ಸ್ ಮಾಡಲಿಕ್ಕೆ. ಹಲವಾರು ಮಿಸೈಲ್ಸ್ಗಳನ್ನು ಈಗ ಲಾಂಚ್ ಮಾಡ್ತಾ ಇದೆ. ಹಲವಾರು ದೇಶಗಳು ಕೂಡ ಅದರದ್ದು ಟರ್ಕಿ ದೇಶದ ಒಂದು ಸಹಾಯವನ್ನು ತಗೊಳ್ತಾ ಇದ್ದಾರೆ. ಈ ರೀತಿ ಡ್ರೋನ್ಸ್ಗಳನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಮಿಸೈಲ್ಸ್ಗಳನ್ನು ಮತ್ತು ಬೇರೆ ಬೇರೆ ಕ್ರಾಫ್ಟ್ಸ್ಗಳನ್ನು ಲಾಂಚ್ ಮಾಡಲಿಕ್ಕೆ. ಸೊ ಅಂಥ ಒಂದು ಮಿಲಿಟ್ರಿ ಸ್ಟ್ರಾಟಜಿ ಸಂಬಂಧವಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಸೊ ಯಾವ ದೇಶ ಅಂದರೆ ಟರ್ಕಿ ದೇಶ. ಎ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ಇತ್ತೀಚೆಗೆ ಭಾರತದ ಫಸ್ಟ್ ಸೀ ವಾಕ್ ಬ್ರಿಡ್ಜ್ ಅಂತ ಹೇಳ್ಬೋದು. ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಓವರ್ ದಿ ಸಿ ಅಂತ ಹೇಳ್ತಾರಲ್ಲ. ಸೊ ಆಲ್ರೆಡಿ ಗ್ಲಾಸ್ ಬ್ರಿಡ್ಜ್ ಇದೆ ಭಾರತದಲ್ಲಿ, ಬಟ್ ಸಿ ಮೇಲೆ ಇರುವಂಥ ಗ್ಲಾಸ್ ಬ್ರಿಡ್ಜ್ ಎಲ್ಲಿ ಇನಾಗ್ರೇಟ್ ಆಯಿತು ಅಂತ ಹೇಳಿ. ಸೊ ಇದು ಕನ್ಯಾಕುಮಾರಿಲಿ ಇನಾಗ್ರೇಟ್ ಆಯಿತು. ಸೊ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಗೂ ತಿರುವಳ್ಳುವರ್ ಸ್ಟ್ಯಾಚ್ಯೂ ಇದೆಲ್ಲ, ಅದರ ಮಧ್ಯೆ ಒಂದು ಗ್ಲಾಸ್ ಬ್ರಿಡ್ಜನ್ನು ಇದು ಮಾಡಿದರು, ಇನಾಗ್ರೇಟ್ ಮಾಡಿದರು. ಓಕೆ, ಸೊ ಭಾರತದ ಲಾಂಗೆಸ್ಟ್ ಗ್ಲಾಸ್ ಬ್ರಿಡ್ಜ್ ಎಲ್ಲಿದೆ? ಕೇರಳದಲ್ಲಿದೆ, ವಗಮೋನ್ ಅಲ್ಲಿದೆ. ಹಾಗೂ ಇಡೀ ವರ್ಲ್ಡಿನ ಲಾಂಗೆಸ್ಟ್ ಹಾಗೂ ಟಾಲೆಸ್ಟ್ ಆ್ಯಂಡ್ ವೈಡೆಸ್ಟ್ ಗ್ಲಾಸ್ ಬ್ರಿಡ್ಜ್ ಎಲ್ಲಿದೆ? ಅಂಗಿಜಾಜೆ ಬ್ರಿಡ್ಜ್ ಅಂತ ಚೈನಾದಲ್ಲಿರುವಂಥದ್ದು. ಓಕೆ, ಸೊ ಯಾಕೆಂತಂದರೆ ಈಗ ಚೀಫ್ ಮಿನಿಸ್ಟರ್ ಸ್ಟಾಲಿನ್, ತಮಿಳುನಾಡಿನ ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಅದನ್ನು ಇನಾಗ್ರೇಟ್ ಮಾಡಿದರು ಡಿಸೆಂಬರ್ 31ಕ್ಕೆ. ತಿರುಕುರಲ್ ವೀಕ್ ಅಂತ ಹೇಳಿ, ಅಂದರೆ ತಿರುವಳ್ಳುವರ್ ಅವರ ಒಂದು ಜನ್ಮದಿನವನ್ನು ಆಚರಿಸಲಿಕ್ಕೆ ಅದನ್ನು ಅವರ ವರ್ಕ್ ತಿರುಕುರಲ್ ಅಂತ ಇದೆ. ಸೊ ಅಂಥ ಸಂದರ್ಭದಲ್ಲಿ ಇದು ಒಂದು ಸುಸಂದರ್ಭ ಅಂತ ಹೇಳಿ. ಯಾಕೆಂದರೆ ಅವರ ಸ್ಟ್ಯಾಚ್ಯೂವನ್ನು, ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ 25 ವರ್ಷ ಆಗಿತ್ತು, ಸಿಲ್ವರ್ ಜುಬಿಲಿ. ಅದರ ಅಂಗವಾಗಿ ಇದೊಂದು ಗ್ಲಾಸ್ ಬ್ರಿಡ್ಜ್, ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಗೂ ತಿರುವಳ್ಳುವರ್ ಸ್ಟ್ಯಾಚ್ಯೂ ಇದಕ್ಕೆ ಕನೆಕ್ಷನ್ ನೀಡುವಂಥ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಭಾರತದ ಫಸ್ಟ್ ಸಿ ಮೇಲೆ ಇರುವಂಥ ಬ್ರಿಡ್ಜ್ ಇದು. ಓಕೆ, ಸೊ ಯಾವ ರಾಜ್ಯದಲ್ಲಿ? ತಮಿಳ್ನಾಡಲ್ಲಿ. ಬಿ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ಹೂ ಕಂಟ್ರೋಲ್ಸ್ ದ ಇಂಟ್ರೆಸ್ಟ್ ರೇಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ಸ್. ಸೊ ನೋಡಿ, ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ಸ್ ಅಂತ ಇದೆ. ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ಸಲ್ಲಿ ಹಲವಾರು ರೀತಿಯ ನಮ್ಮ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಇರ್ಬೋದು, ಸೇವಿಂಗ್ಸ್ ಅಕೌಂಟ್ಸ್ ಇರ್ಬೋದು. ಈಗ ಸುಕನ್ಯಾ ಸಮೃದ್ಧಿ ಅಥವಾ ಇಲ್ಲಿ ನಾವು ಕಾಣ್ತೇವೆ ನೋಡಿ, ಬೇರೆ ಬೇರೆ PPF, ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮು, ಹಲವಾರು ರೀತಿಯ ಸೇವಿಂಗ್ಸ್ ಸ್ಕೀಮ್ಸ್ ಬರ್ತವೆ. ಸೊ ಅದನ್ನು ಮೇಂಟೈನ್ ಮಾಡುವಂಥದ್ದು ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ. ಅದು ಪ್ರತಿ ಕ್ವಾರ್ಟರಿಗೆ ತನ್ನ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರವನ್ನು ಬದಲಾಯಿಸ್ತಾ ಇರ್ತದೆ. ಸೊ ಈ ಸಲ ಅಂಥ ಬದಲಾವಣೆ ಆಗಲಿಲ್ಲ, ಸೇಮ್ ಇದೆ, ಏನು ಬದಲಾವಣೆ ಆಗಲಿಲ್ಲ, ಆಯಿತಾ. ಸೊ ಯಾರು ಅದನ್ನು ನಿಭಾಯಿಸ್ತಾರೆ ಅಂತಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ ಅಲ್ವಾ. ಸೊ ಯಾರು ಕಂಟ್ರೋಲ್ ಮಾಡ್ತಾರೆ ಅದನ್ನು? ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ಸ್ ಕೂಡ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ಸಲ್ಲೇ ಬರುವಂಥದ್ದು, ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸಲ್ಲೇ ಬರುವಂಥದ್ದು. ಸೊ ಅದನ್ನು ಕಂಟ್ರೋಲ್ ಮಾಡುವಂಥವರು ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿ. ಎ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ಓಕೆ, ಇದು ನೋಡಿ ನಮ್ಮ ಗ್ರೌಂಡ್ ವಾಟರ್, ಅಂಡರ್ ಗ್ರೌಂಡ್ ವಾಟರ್ ಅಂತ ಹೇಳ್ತಾರಲ್ಲ, ಅದರದ್ದು ರೀಚಾರ್ಜ್ ಅಂದರೆ ಅದು ಜಾಸ್ತಿ ಆಗಿದೆ, ಆಯಿತಾ. ಪ್ರತಿ ವರ್ಷ ಸೆನ್ಸಸ್ ಮಾಡ್ತಾರೆ,
ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನಮ್ಮ ಭಾರತದಲ್ಲಿ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಪ್ರಕಾರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳುವಂಥ ಪ್ರಶ್ನೆ ಇದು. ಸೊ ಒಂದು ರಿಪೋರ್ಟ್ ಏನಿದು ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಸೆಸ್ಮೆಂಟ್ ರಿಪೋರ್ಟ್ 2024 ಹೇಳುವಂಥದ್ದು. ಸೊ ಅದನ್ನು ರಿಲೀಸ್ ಮಾಡಿದಂಥವ್ರು ಯಾರು? ಯೂನಿಯನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇವರು ಅದನ್ನು ರಿಲೀಸ್ ಮಾಡಿದರು. ಸೊ ಕಳೆದ ದಶಕಕ್ಕಿಂತ ಈ ಸಲ ದಶಕ ಏನಿದೆ 2011 ಮತ್ತು 2024 ಮಧ್ಯೆ ಓಕೆ 15 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ರೌಂಡ್ ವಾಟರ್ ಜಾಸ್ತಿ ಆಗಿದೆ. ಸೊ ಅದನ್ನು ಯಾರು ಅದನ್ನು ಅಸೆಸ್ಮೆಂಟ್ ಮಾಡಿದವರು? ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ CGWB ಅವರು ಅದನ್ನು ಕ್ಯಾರಿ ಔಟ್ ಮಾಡಿದರು. ಹಾಗೂ ಯೂನಿಯನ್ ಜಲಶಕ್ತಿ ಮಿನಿಸ್ಟ್ರಿ ಯಾರು? ಅವರು CR ಪಾಟೀಲ್. ಓಕೆ, ಕೆಲವೊಂದು ಮಿನಿಸ್ಟರ್ಸು ಹಾಗೂ ಪ್ರಾಜೆಕ್ಟು ಹಾಗೂ ಅದರ ಕಂಟ್ರೋಲಿಂಗ್ ಏಜೆನ್ಸಿ ಅಥವಾ ಇನ್ಸ್ಟಿಟ್ಯೂಷನ್ ಇದನ್ನು ನೆನ್ಪಿಟ್ಕೊಳ್ಬೇಕು ಯಾವುದೇ ಒಂದು ವಿಷಯ ಬಂದಾಗ. ಸೊ ಆವಾಗ ಕ್ವಶನ್ಸ್ಗಳು ಅದರ ಮೇಲೆ ಕೇಳ್ತಾರೆ, ಆಯಿತಾ. ಸೊ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದರೆ ಏನು? ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದರೆ ನಮ್ಮ ಅಂತರ್ಜಲದ ಮಟ್ಟ ಏನಿದೆ ಅದು ಜಾಸ್ತಿ ಆಗುವಂಥದ್ದು. ಅಂದರೆ ಭೂಮಿಯಿಂದ ಅಂತರ್ಜಲ ಮಟ್ಟಕ್ಕೆ ಇನ್ನೂ ಜಾಸ್ತಿ ನೀರು ಹರ್ಕೊಂಡೋದ್ರೆ ಅದು ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಹೇಳ್ತಾರೆ. ಸೊ 15 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಜಾಸ್ತಿ ಆಗಿದೆ. ಸೊ ಸಿ ಈಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್. ಸೊ ಇತ್ತೀಚೆಗೆ ಯಾವ ಟೀಮು ಸಂತೋಷ್ ಟ್ರೋಫಿಯನ್ನು ಗೆದ್ದಿತು? ಸಂತೋಷ್ ಟ್ರೋಫಿಯ ಯಾವ ಕ್ರೀಡೆಗೆ ಸಂಬಂಧಪಟ್ಟಾಗಿರುವಂಥದ್ದು? ಅದು ಫುಟ್ಬಾಲ್ ಕ್ರೀಡೆಗೆ ಇರುವಂಥದ್ದು. ನಮ್ಮ ದೇಶದಲ್ಲಿ ಆಗುವಂಥ ಫುಟ್ಬಾಲ್ ಕ್ರೀಡೆ. ಸೊ ಅದನ್ನು ನಡೆಸ್ತಾ ಇರುವವರು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅದನ್ನು ನಡೆಸುವಂಥದ್ದು. ಸೊ ಯಾವ ರಾಜ್ಯ ಅಥವಾ ಯಾವ ಟೀಮ್ ಅದನ್ನು ಗೆದ್ಕೊಳ್ತು ಅಂದರೆ ಇತ್ತೀಚೆಗೆ ಬೆಂಗಾಲ್, ಕೇರಳ ವಿರುದ್ಧ ಬೆಂಗಾಲ್ ಅದನ್ನು ಗೆತ್ತು, ಆಯಿತಾ. ಎಸ್, ಸೊ ದಿಸ್ ಇಸ್ ದಿ ಆನ್ಸರ್ ಇಯರ್. ಹಾಗೆ ನಂದು ಅಕಾರ್ಡಿಂಗ್ ಟು ರೀಸೆಂಟ್ ರಿಪೋರ್ಟ್ ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಕ್ರಾಸ್ಡ್ ವಾಟ್ ಫಿಗರ್? ಯಾಕೆಂದರೆ ನೋಡಿ, ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟ ಎಕ್ಸ್ಪೋರ್ಟ್ಸ್ಗಳು ಈಗ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಯಾವುದು ಡಿಫೆನ್ಸ್ ಅಂದರೆ ಈಗ ಮೇ ಬಿ ಮಿಸೈಲ್ಸ್ ಅಥವಾ ಗನ್ಸ್ ಈ ಥರದ್ದೆಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿದೆ ಅಂದರೆ ಏನು? ನಮ್ಮ ದೇಶದ ಪ್ರಾಡಕ್ಟ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿ. ಸೊ ಒಂದು ಪರ್ಟಿಕ್ಯುಲರ್ ಒಂದು ನಂಬರ್ ಇದೆ, ಅದನ್ನು ಕ್ರಾಸ್ ಮಾಡಿದೆ. ಯಾವ ನಂಬರನ್ನು ಕ್ರಾಸ್ ಮಾಡಿದೆ ಅಂತ ಹೇಳಿ ಸುಮಾರು ನೋಡಿ 21,000 ಕೋಟಿಗಿಂತ ಜಾಸ್ತಿ ಆಗಿದೆ ನಮ್ಮ ರೀಸೆಂಟ್ ರಿಪೋರ್ಟ್ ಪ್ರಕಾರ. ಓಕೆ, ಸೊ ಇದನ್ನು ಯಾರು ತಿಳಿಸಿದರು? ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಯಾರಿದ್ದಾರೆ? ರಾಜನಾಥ್ ಸಿಂಗ್. ಸೊ ನೋಡಿ, ಪ್ರತಿ ಇದರಲ್ಲೂ ಕೂಡ ನಾವು ಮಿನಿಸ್ಟ್ರ್ ಬಗ್ಗೆ ನೋಡ್ತಿದ್ದೇವೆ. ಸೊ ಮಿನಿಸ್ಟ್ರ್ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಕ್ವಶನ್ಗಳನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ, ಆಯಿತಾ. ಸೊ ಡಿಫೆನ್ಸ್ ಮಿನಿಸ್ಟ್ರಿ ಯಾರು? ರಾಜನಾಥ್ ಸಿಂಗ್. ಅವರು ಅದನ್ನು ತಿಳಿಸಿದರು. ಇದ್ರ ಪ್ರಕಾರ 21,000 ಕೋಟಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು. ಸೊ ಅಂದರೆ ಜಾಸ್ತಿ ನಮ್ಮ ದೇಶದ ಪ್ರಾಡಕ್ಟ್ಸ್ಗಳಿಗೆ ಬೆಲೆ ಇದೆ, ಅದು ಡಿಫೆನ್ಸ್ ಸೆಕ್ಟ್ರಲ್ಲಿ ಡಿಫೆನ್ಸ್ ಪ್ರಾಡಕ್ಟ್ಸ್ಗಳಿಗೆ ಜಾಸ್ತಿ ಬೆಲೆ ಇದೆ ಅಂತ ಸೂಚಿಸುವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಕಳೆದ ದಶಕ್ಕಿಂತ ಈ ಸಲ 21,000 ಕೋಟಿ ಎಷ್ಟು ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಒನ್, ವಿಚ್ ಈಸ್ ನಾಸಾಸ್ ಫಸ್ಟ್ ಮಿಷನ್ ನೇಮ್ಡ್ ಆಫ್ಟರ್ ಅ ಲಿವಿಂಗ್ ರಿಸರ್ಚರ್? ನಾಸಾ ಅಂದರೆ ಏನು? ನಮ್ಮ USA ಸ್ಪೇಸ್ ಏಜೆನ್ಸಿ. ನಮಗೆ ಹೇಗೆ ಇಸ್ರೋ ಇದೆ ಹಾಗೆ ನಾಸಾ ಕೂಡ. ಸೊ ಅಲ್ಲಿ ಅವರು ಒಂದು ಸೋಲಾರ್ ಮಿಷನನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದರ ಹೆಸರು ನಾಸಾ ಸ್ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ ಹೇಳುವಂಥದ್ದು. ಸೊ ಅದು ಏನು ಒಂದು ರೆಕಾರ್ಡ್ ಸೆಟ್ ಮಾಡಿದೆ, ಯಾವ ಮ್ಯಾನ್ ಮೇಡ್ ಡಿವೈಸ್ ಕೂಡ ರೀಚ್ ಆಗದೆ ಇರುವಂತಹ ಅಷ್ಟು ಸನಿಹಕ್ಕೆ, ಸೂರ್ಯನ ಸನಿಹಕ್ಕೆ ಹೋಗಿ ಅದು ತಲುಪಿದೆ ಇಂತಿಷ್ಟು ವೇಗದಲ್ಲಿ ಅಂತ ಹೇಳಿ. ಅದು 982 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರನ್ನು ಸಹಿಸಿಕೊಂಡು ಸುಮಾರು 430,000 ಮೈಲ್ಸ್ ಅಷ್ಟು ವೇಗದಲ್ಲಿ, ಗಂಟೆಗೆ 430,000 ಮೈಲ್ಸ್ನಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂಥ ಒಂದು ಹೈಯೆಸ್ಟ್ ರೆಕಾರ್ಡನ್ನು ಸೆಟ್ ಮಾಡಿದೆ. ಸೊ ಈ ಪಾರ್ಕರ್ ಸೋಲಾರ್ ಪ್ರೋಬ್ ಅದರ ಹೆಸರೇನು? ಒಬ್ಬರು ಇನ್ನೂ ಬದುಕಿದ್ದಾರೆ, ಅವರು ಅಮೇರಿಕನ್ ಸೋಲಾರ್ ಆಸ್ಟ್ರೋಫಿಸಿಸಿಸ್ಟ್ ಅಂತ ಇದ್ದಾರೆ, ಆಯಿತಾ. ಅವ್ರ ಹೆಸರು ಯೂಜಿನ್ ನ್ಯೂಮನ್ ಪಾರ್ಕರ್. ಏನು? ಯೂಜಿನ್ ನ್ಯೂಮನ್ ಪಾರ್ಕರ್. ಅವರ ಹೆಸರಿನ ಮೇಲೆ ಆ ಸೋಲಾರ್ ಏನು ಡಿವೈಸ್ ಇದೆ, ಪಾರ್ಕರ್ ಸೋಲಾರ್ ಪ್ರೋಬ್, ಅದರ ಹೆಸರನ್ನು ಇಟ್ಟಿದ್ದಾರೆ. ಸೊ ನಮ್ಮ ಭಾರತದಲ್ಲೂ ಹಾಗೆ ಸೋಲಾರ್ ಮಿಷನ್ ಒಂದು ಆದಿತ್ಯ L1 ಮಿಷನ್ ಅಂತ ಹೇಳಿ ಕಳೆದ ವರ್ಷ ಅಷ್ಟೇ ಲಾಂಚ್ ಮಾಡಿದರು. ಸೊ ಅದೊಂದು ಸೂರ್ಯನ ಒಂದು ಸನಿಹಕ್ಕೆ ಹೋಗಿ ಒಂದು ಪಾಯಿಂಟಿಗೆ ಹೋಗಿ ನಿಲ್ತದೆ, ಅದಕ್ಕೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಹೇಳ್ತಾರೆ. ಅಲ್ಲಿಂದ ಅದು ಸೂರ್ಯನ ಸುತ್ತಮುತ್ತ ಆಗುವಂತಹ ಪರಿಣಾಮಗಳನ್ನು, ವೇರಿಯೇಷನನ್ನು ಸ್ಟಡಿ ಮಾಡಲಿಕ್ಕೆ ಇರುವಂಥದ್ದು. ಸೊ ಭಾರತದ ಸಿಮಿಲರ್ ಇದೆ ಏನಂತಂದರೆ ಆದಿತ್ಯ L1 ಮಿಷನ್, ಆಯಿತಾ. ಸೊ ಇಲ್ಲಿ ಏನಿದೆ, ಯಾವ ಬದುಕಿರುವಂಥ ರಿಸರ್ಚರ್ ಮೇಲೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದರೆ ಪಾರ್ಕರ್ ಸೋಲಾರ್ ಪ್ರೋಬ್. ಎ ಇಸ್ ದಿ ಆನ್ಸರ್ ಇಯರ್.
ನೆಕ್ಸ್ಟ್ ಒನ್, ರೀಸೆಂಟ್ಲಿ ವಿಚ್ ಪವರ್ಫುಲ್ ಸಬ್ಮೆರಿನ್ ಹ್ಯಾಸ್ ಇಂಡಿಯಾ ಇಂಡಕ್ಟೆಡ್ ಇನ್ ಟು ದ ಇಂಡಿಯನ್ ನೇವಿ? ನಮ್ಮ ಭಾರತದಲ್ಲೇ ಬಿಲ್ಡ್ ಆಗ್ತಾ ಇರುವಂತಹ, ರಚನೆ ಮಾಡ್ತಾ ಇರುವಂಥ, ಕಟ್ಟಿರುವಂತಹ ವಾರ್ಶಿಪ್ಸ್ಗಳು, ಸಬ್ಮೆರಿನ್ಸ್ಗಳು ಲಾಂಚ್ ಆಗ್ತಾ ಇವೆ, ಆಯಿತಾ? ಸೊ ಅಂಥ ನಿಟ್ಟಿನಲ್ಲಿ ಇತ್ತೀಚೆಗೆ 3 ಆ ರೀತಿ ನೇವಿಗೆ ತಂದರು, ಭಾರತದಲ್ಲೇ ಬಿಲ್ಡ್ ಮಾಡಿರುವಂಥದ್ದು. 2 ವಾರ್ಶಿಪ್, ಆ ವಾರ್ಶಿಪ್ ಹೆಸರೇನು? ಸೂರತ್ ಮತ್ತು ನೀಲಗಿರಿ ಹೇಳುವಂಥದ್ದು ಯುದ್ಧ ನೌಕೆ. ಹಾಗೂ ಸಬ್ಮೆರಿನ್, ಅದರ ಹೆಸರೇನು? ವಾಗ್ಶೀರ್ ಅಂತ ಹೇಳುವಂಥ ಹೆಸರು, ಆಯಿತಾ? ಸೊ ಅವುಗಳಿಗೆ ಅವರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯತೆ ಇದೆ, ಆಯಿತಾ? ಸೊ ಅದನ್ನು ಡಿಸೈನ್ ಮಾಡಿದಂಥವರು ವಾರ್ಶಿಪ್ ಡಿಸೈನ್ ಬ್ಯೂರೋ ಆಫ್ ದಿ ಇಂಡಿಯನ್ ನೇವಿ. ಸೊ ಇಲ್ಲಿ ನಾವು ನೋಡೋ ಪ್ರಕಾರ ಯಾವ ಸಬ್ಮೆರಿನನ್ನು ನೇವಿಗೆ ತಂದರು ಅಂತ ಅಂದರೆ ವಾಗ್ಶೀರ್. ಸಿ ಇಸ್ ದಿ ಆನ್ಸರ್. ಇದೆರಡು ವಾರ್ಶಿಪ್, ಇದು ಕೂಡ ಇಂಟ್ರೊಡ್ಯೂಸ್ ಆಯಿತು, ಬಟ್ ಇದೆಲ್ಲವೂ ಕೂಡ ಇಂಡಿಜಿನಿಯಸ್ಲಿ ಬಿಲ್ಟ್ ಅಂದರೆ ನಮ್ಮದೆಲ್ಲ ಲೋಕಲ್, ನಾವೇ ಭಾರತವೇ ಬಿಲ್ಡ್ ಮಾಡಿರುವಂಥದ್ದು ಅಂತ, ಬೇರೆ ದೇಶದಿಂದ ತರಲಿಲ್ಲ, ನಮ್ಮ ದೇಶದಲ್ಲೇ ಬಿಲ್ಡ್ ಮಾಡಿರುವಂತಹ ಯುದ್ಧ ನೌಕೆಗಳು, ಸಬ್ಮೆರಿನ್ ಎಲ್ಲ ಬರುತ್ತೆ. ಸೊ ಇದು ಯುದ್ಧ ನೌಕೆಗಳಾದರೆ ಇದು ವಾಗ್ಶೀರ್, ಇದು ಸಬ್ಮೆರಿನ್. ಸಿ ಇಸ್ ದಿ ಆನ್ಸರ್ ಇಯರ್. ಎಸ್. ಸೊ ಇಲ್ಲಿಗೆ ನಮ್ಮ 3ನೇ ತಾರೀಕಿಗೆ ಸಂಬಂಧಪಟ್ಟ ಕೆಲವೊಂದು 8 ಕ್ವಶನ್ಸ್ಗಳು, ಆನ್ಸರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇದೇ ರೀತಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಯೂಟ್ಯೂಬ್ ಚಾನಲಲ್ಲಿ ತರ್ತಾ ಇದ್ದಾವೆ. ಸೊ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರು ಕರೆಂಟ್ ಅಫೇರ್ಸ್ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನು ನೋಡಲಿಕ್ಕೆ ತಿಳಿಸಿ. ಯಾಕೆಂದರೆ ಮುಂದೆ ಅವರಿಗೆ ಎಲ್ಲೋ ಒಂದು ಕಡೆ ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಆಗ್ಬೋದು ಈ ಮಾಹಿತಿಗಳು ಅಂತ ಹೇಳ್ತಾ, ಬಹಳ ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ, ಪ್ರತಿದಿನ ಒಂದು 15ರಿಂದ 20 ನಿಮಿಷದೊಳಗೆ ಈ ಕ್ಲಾಸ್ಗಳು ಮುಗಿತವೆ. ಸೊ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ, ಹಾಗೂ ಹಲವಾರು ವಿಷಯಗಳು ಕೆಲವೇ ಸಮಯದಲ್ಲಿ ನಿಮಗೆ ಮಾಹಿತಿ ಸಿಗೋ ಕಾರಣಕ್ಕೆ ಭಾಳಷ್ಟು ನಿಮ್ಮ ಟೈಮ್ ಕೂಡ ಉಳಿತಾಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.